ಸರ್ ಡೆಲಿವರಿ ಆಯ್ತಾಯ್ತಾ 1000 ಕೊಡಿ. ಪಿಜ್ಜಾಗೆ 200 ರೂಪಾಯಿ ಅಲ್ಲೇನಾ? ಪಿಜ್ಜಾ 200, GST 100. ಹಾಂ ಡೆಲಿವರಿ ಚಾರ್ಜ್ 100. ಸರಿ. ಆಮೇಲೆ ಸರ್ವಿಸ್ ಚಾರ್ಜ್ 100 ಆಗ್ತಿದ್ದು. ಸರ್ವಿಸು ಡೆಲಿವರಿ ಎರಡು ಒಂದೇ ಅಲ್ಲೇನಾ? ಹಾಂ ಬೇರೆ ಬೇರೆ. ಆಮೇಲೆ ಪ್ರಯಾರಿಟಿ ಚಾರ್ಜ್ 100 ರೂಪಾಯಿ. ಬೇಡ, ನಂಗೆ ಪ್ರಯಾರಿಟಿ ಬೇಡ. ನೋಡಿ ಸರ್, ನೀವು ಪ್ರಯಾರಿಟಿ ಚಾರ್ಜ್ ಕೊಟ್ಟಕ್ಕೆ ಫುಡ್ 30 ಮಿನಿಟ್ಸಲ್ಲಿ ಬಂದ್ಬಿಡ್ತು. ಇಲ್ಲಾಂದ್ರೆ ಇಲ್ಲ ಅಂದರೆ ಒಂದು 30 ಡೇಸ್ ಆಗ್ಬೋದು. ಆಮೇಲೆ ಕನ್ವೀನಿಯಂಟ್ ಚಾರ್ಜ್ 100 ರೂಪಾಯಿ ಆಗುತ್ತೆ. ಆಮೇಲೆ ಸ್ಮೈಲಿಂಗ್ ಫೀಸ್ 100 ರೂಪೀಸ್. ಸ್ಮೈಲ್ ಮಾಡ್ತಾ ಡೆಲಿವರಿ ಮಾಡಲಿಕ್ಕೆ. ಆಮೇಲೆ ನಾಯಿ ಸಾಕಿದ್ದೀರಾ ಸರ್? ಹಾಂ ಸಾಕಾರ. ಜರ್ಮನ್ ಶೆಪರ್ಡ್. ಓ, ನಾಯಿ ಇರೋ ಮನೆ ಡೆಲಿವರಿ ಮಾಡ್ಲಿಕ್ಕೆ 50 ರೂಪಾಯಿ ಚಾರ್ಜ್. ಆಮೇಲೆ ಬೆಕ್ಕು ಇಲ್ಲ. ಹಾಂ ಸಾಕರ್. ಬೆಕ್ಕಿದ್ರೆ 50 ರೂಪಾಯಿ. ಹಾಂ ಸರ್, ಕೊನೆಯದಾಗಿ ನಮ್ಮ ಕಂಪ್ನಿ ವತಿಯಿಂದ ನಾವು ಅನಾಥ ಮಕ್ಕಳಿಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದ 50 ರೂಪಾಯಿ ಆ್ಯಡ್ ಮಾಡಿದ್ದೀವಿ. ನಾ ಕೊಡ್ತೇಂದಿದೆ.